ಪಡ್ಡಿ ಮಗ ನಡಿಯೋ ಮಗಲ್ಲ ನಡಿಯೋ ಹೊಡೆದಾಕ್ವೆ. ಐ ಥಿಂಕ್ ಸೊ ನಿಮ್ಗೆ ಕಾಣಿಸಿರ್ಬೋದು ಇವಾಗ ಈ ಸ್ಕ್ರೀನ್ ಮೇಲೆ ಲ್ಯಾಗ್ ಆಯಿತು. 6020 ಇದೊಂದು ಹೊಸ ಚಿಪ್ಸೆಟ್ ಪ್ರೊಸೆಸರ್. ಈ ಪ್ರೈಸ್ಗೆ ಇದು ಅಲ್ವೇ ಅಲ್ಲ ಇದೆ ಮಾರ್ಕೆಟ್ ಅಲ್ಲಿ. ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಮತ್ತು ಖತರ್ನಾಕ್ ಅನ್ಬಾಕ್ಸಿಂಗ್ ಗೆ ಸ್ವಾಗತ. ಸೊ ನಾವಿವತ್ತು ರಿಯಲ್ಮಿ ನಾರ್ಜೋ 60 ನ ಅನ್ಬಾಕ್ಸ್ ಮಾಡ್ತಾ ಇದ್ವಿ. ಸೊ ಮೊನ್ನೆ ಅಷ್ಟೇ 60 ಪ್ರೋ ಅನ್ಬಾಕ್ಸ್ ಮಾಡಿದ್ವಿ. ಇವಾಗ 60 ಇದು ಹತ್ರ 17-18 ಸಾವಿರ ರೂಪಾಯಿಗೆ ಆಫರ್ ಅಲ್ಲಿ ಸಿಗತ್ತೆ. ಹಾಗಾದ್ರೆ ಈ ರಿಯಲ್ಮಿ ನಾರ್ಜೋ 60 ನ ನೀವು ಬಜೆಟ್ ಕ್ಯಾಟಗರಿಯಲ್ಲಿ ಬೇರೆ ಸ್ಮಾರ್ಟ್ ಫೋನ್ಸ್ ಕಂಪೇರ್ ಮಾಡಿದ್ರೆ ಈ ಫೋನ್ ನ ಕೊಂಡುಕೊಳ್ಬಹುದು. ಇದ್ರ ಬಗ್ಗೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ನ ತಿಳಿಸ್ಕೊಡ್ತೀನಿ. ನೀವು ಚಾನಲ್ ಹೊಸದಾಗಿ ಬಂದಿದ್ರ ಅಂತಂದ್ರೆ ಲೈಕು ಕಮೆಂಟ್ಸು ಕನ್ನಡದಲ್ಲಿ ಮಾಡಿ, ಕನ್ನಡಿಗರಿಗೆ ಸಪೋರ್ಟ್ ಮಾಡಿ. ಎಸ್, ಮೊದಲಾಗಿ ಈ ಬಾಕ್ಸ್ ನೋಡ್ಕೋಬಹುದು. ನಾರ್ಜೋ 5G 60 ಅಂತ ಇದೆ. ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್. ನನ್ನ ಹತ್ರ 8 256 GB ಆಪ್ಷನ್ ಇದೆ. ಸೀಲ್ ಬ್ರೇಕಿಂಗ್. ಎಸ್, ಓಕೆ. ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಮತ್ತೊಂದು ಬಾಕ್ಸ್. ಇದ್ರ ಮೇಲೆ ಫೀಲ್ ದ ಪವರ್ ಅಂತ ಇದೆ. ಒಳಗಡೆ ಸಿಮ್ ಎಜೆಕ್ಟರ್, ಯೂಸರ್ ಮ್ಯಾನ್ಯುವಲ್, ಮತ್ತೊಂದು ಸಿಲಿಕಾನ್ ಕೇಸ್ ಕವರ್. ಇದನ್ನ ಬಿಟ್ರೆ ಇದು ನಮ್ಮ ಮೇನ್ ಸ್ಮಾರ್ಟ್ ಫೋನ್. ಓಹೋ, ಸದ್ಯಕ್ಕೆ ಇದನ್ನ ಪಕ್ಕ ಹಾಕಿಡೋಣ ಅಂತ. ಇದನ್ನ ಬಿಟ್ರೆ USB to Type-C ಕೇಬಲ್, ಮತ್ತೊಂದು ಪವರ್ಫುಲ್ 33 ವಾಟ್ ನ ಪವರ್ ಇದೆ. ಸದ್ಯಕ್ಕೆ ಈ ಎಲ್ಲ ಅಸೆಸರೀಸ್ ನ ಸೈಡ್ ಇಡೋಣ. ಇದು ನಮ್ಮ ಮೇನ್ ಫೋನ್. ಓಕೆ, ಯಸ್. ಫೋನ್ ನೋಡಕ್ಕೆ ಈ ರೀತಿ ಆಗಿದೆ. ಸೊ ಫುಲ್ ಬಾಕ್ಸಿ ಡಿಸೈನ್ ನೋಡ್ತಾ ಇದ್ವಿ. ಹಿಂದಿನ ಭಾಗ ಎಲ್ಲ ನಾರ್ಜೋ ಡಿಸೈನ್ಡ್ ಬೈ ಏನೋ ಕೊಟ್ಟವ್ರೆ. ಪ್ಲಾಸ್ಟಿಕ್ ಅನ್ನ ತೆಗಿನ. ಎಸ್, ಫಸ್ಟ್ ಲುಕ್ ಅಲ್ಲಿ ತುಂಬಾ ಸ್ಟೈಲಿಶ್ ಆಗಿರುವಂತ ಡಿಸೈನ್ ಹಿಂದಿನ ಭಾಗ ಎಲ್ಲ ನೋಡ್ತಾ ಇದ್ವಿ. ಸದ್ಯಕ್ಕೆ ಈ ಫೋನ್ ನಾನು ಫಸ್ಟ್ ಬೂಟ್ ಮಾಡ್ಬಿಟ್ಟು ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಆಮೇಲೆ 2-3 ದಿವಸ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀನಿ. ಹೌದು ಫ್ರೆಂಡ್ಸ್, ಲಾಸ್ಟ್ 2 ದಿವಸ ಈ ಫೋನ್ ಯೂಸ್ ಮಾಡಿದೆ. ಸೊ ಇದರಿಂದ ಡಿಸೈನ್ ಏನಿದೆ ಸೇಮ್ ಅದೇ ಎಲ್ಲ ರಿಯಲ್ಮಿ 11 ಸೀರೀಸ್ ನೋಡ್ಕೊಂಡ್ವಿ, ನಾರ್ಜೋ 60 ಪ್ರೋ ನಲ್ಲಿ ನೋಡಿದ್ವಿ. ಸೇಮ್ ಇದೇ ರೀತಿಯಾದ ರೌಂಡ್ ಕ್ಯಾಮ್ರಾ ಮಾಡೆಲ್ ನೋಡ್ತಾ ಇದ್ವಿ. ಬಟ್ ಇದರಲ್ಲಿ ಒಂದು ಕಲರ್ ಚೇಂಜ್ ಆಗಿದೆ. ಮತ್ತೊಂದು ಇದ್ರಲ್ಲಿ ಕೂಡ ಸೇಮ್ ಅದೇ ಆರೆಂಜ್ ಲೆದರ್ ಫಿನಿಶಿಂಗ್ ಏನಿದೆ ಅದು ಆಪ್ಷನ್ ಕೂಡ ಇದೆ. ಬಟ್ ಸ್ವಲ್ಪ ಬ್ಲಾಕ್ ಅಲ್ಲಿ ಗ್ಲಾಸ್ ಡಿಸೈನ್ ನೋಡ್ತಾ ಇದ್ವಿ. ಲುಕ್ಸ್ ಏನೋ ತುಂಬಾ ಚೆನ್ನಾಗಿದೆ. ಬಟ್ ಇನ್ ಹ್ಯಾಂಡ್ ಫೀಲ್ ಹೋದ್ವಿ ಅಂತಂದ್ರೆ ಬಾಕ್ಸ್ ಡಿಸೈನ್ ನೋಡ್ತಾ ಇದ್ವಿ. ಸೊ ಇದು ಫೋನ್ ಮೊದಲು ತನ್ನ ಕಾಲ್ ಮೇಲೆ ತಾನು ಆರಾಮಾಗಿ ನಿಂತ್ಕೊಳ್ಳುತ್ತೆ. ಎಸ್, ಇದೊಂದು ಒಳ್ಳೆ ಫೀಚರ್ ಅಂತ ಅನಿಸ್ತು. ಬಟ್ ಗ್ರಿಪ್ ವೈಸ್ ನೋಡ್ಕೊಂಡ್ವಿ ಅಂತಂದ್ರೆ ಈ ರೌಂಡ್ ಎಜಸ್ ಇರುತ್ತೆ ನೋಡಿ, ಸೈಡ್ ರೌಂಡ್ ಎಜಸ್, ಇದು ಗ್ರಿಪ್ ತುಂಬಾ ಕೈಯಲ್ಲಿ ಗಟ್ಟಿಯಾಗಿ ನಾವು ಹಿಡ್ಕೋಬಹುದು. ಬಾಕಿ ಅದೇ ಸೇಮ್ ರೈಟ್ ಸೈಡ್ ಗೆ ವಾಲ್ಯೂಮ್ ಬ್ರೇಕರ್ ಕೀಸ್, ಮತ್ತೊಂದು ಲಾಕ್ ಕೀನ ನೋಡ್ತಾ ಇದ್ವಿ. ಬಾಟಮ್ ಅಲ್ಲಿ ಸ್ಪೀಕರ್ ಸಿ ಪೋರ್ಟ್, ಮತ್ತೊಂದು 3.5mm ಜಾಕ್ ನೋಡ್ತಾ ಇದ್ವಿ. ಇದ್ರೊಳಗಡೆ ನಿಮಗೆ ಹೈಬ್ರಿಡ್ ಸಾರ್ಟ್ ಸಿಗುತ್ತೆ. 2 ಸಿಮ್ ಕಾರ್ಡ್ ಅಥವಾ 1 ಮೆಮರಿ ಕಾರ್ಡ್ ಮತ್ತು ಸಿಮ್ ಕಾರ್ಡ್ ನ ಹಾಕೋಬಹುದು. ಡಿಸೈನ್ ವೈಸ್ ಅಷ್ಟೊಂದು ಇಂಟ್ರೆಸ್ಟಿಂಗ್, ತುಂಬಾ ಸಖತ್ತಾಗಿದೆ ಅಂತ ಹೇಳಲ್ಲ. ಸೊ ಇದು 17-18 ಸಾವಿರ ರೂಪಾಯಿ ಲಾಂಚ್ ಆಗಲಿದೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಎಸ್ ಚೆನ್ನಾಗಿರುವಂತ ಡಿಸೈನ್ ಇದೆ. ಇದು ಯಾವಾಗ ಐಫೋನ್ ಅಂತ ಡಿಸ್ಪ್ಲೇ ಹೋಗ್ತೀವಿ, ಇದರಲ್ಲಿ 6.43 ಇಂಚಸ್ ಇರುವಂತ AMOLED ಸೈಡ್ ಪಂಚ್ ಹೋಲ್ ನೊಂದಿಗೆ 90 Hz ನ ಸ್ಕ್ರೀನ್ ರಿಫ್ರೆಶ್ ಡಿಸ್ಪ್ಲೇ ನ ನೋಡ್ತಾ ಇದ್ವಿ. ಸೊ ನಾನು ಇದನ್ನ ತುಂಬಾ ಯೂಸ್ ಮಾಡಿದೀನಿ. ಡೇ ಟು ಡೇ ಯೂಸೇಜ್ ಅಲ್ಲಿ ಆಗಿರ್ಲಿ, ವಿಡಿಯೋಸ್ ಗಳು ನೋಡ್ಕೊಂಡ್ವಿ. ಇಷ್ಟೆಲ್ಲ ನಮ್ಮ ಟೀಮ್ ಮೆಂಬರ್ಸ್ ಕೂಡ ಇದನ್ನ ಯೂಸ್ ಮಾಡಿದ್ರು. ಸೊ ನಾನು ಇದರಲ್ಲಿ ಸ್ಪೆಷಲಿ ಶಾಕ್ ಆಗಿದ್ದಂದ್ರೆ ಅದು ಯೂಟ್ಯೂಬ್ ವಿಡಿಯೋ ನಲ್ಲಿ. ಸೊ ವಿಡಿಯೋ ಕ್ವಾಲಿಟಿ ಮತ್ತೆ 1080p HD ಮತ್ತು ಹೈಯರ್ ರೆಸಲ್ಯೂಷನ್ ಅಂತ ವಿಡಿಯೋಸ್ ಗಳನ್ನ ಇದ್ರಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ಕೋಬಹುದು. ತುಂಬಾ ವಿಸಿಬಲ್ ಮತ್ತು ಬ್ರೈಟರ್ ಇಂಡೋರ್ ಕೂಡ ನೋಡ್ಕೊಂಡಿದ್ದೀನಿ. ಇನ್ ಯಾವಾಗ ಔಟ್ಡೋರ್ ಹೋಗ್ತೀವಿ ಅವಾಗ ಕೇವಲ ಇದರಲ್ಲಿ 1000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ. ಬಟ್ ತುಂಬಾ ಬ್ರೈಟರ್ ಆಗಿದೆ ಕಂಪೇರ್ ಟು ಬೇರೆ ಬ್ರಾಂಡ್ಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಔಟ್ಡೋರ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿದೆ ಅಂತ ಅನಿಸ್ತು. ತುಂಬಾ ಜಾಸ್ತಿ ಬ್ರೈಟರ್ ಇಲ್ಲ, ತುಂಬಾ ಕಮ್ಮಿ ಕೂಡ ಇಲ್ಲ. ಒಂದ್ ಲೆವೆಲ್ ನಾವು ಇದನ್ನ ಔಟ್ಡೋರ್ ಕೂಡ ನೋಟಿಫಿಕೇಶನ್, ಮೆಸೇಜಸ್ ಮತ್ತು ವಿಡಿಯೋಸ್ ಗಳನ್ನ ಆರಾಮಾಗಿ ನೋಡ್ಕೋಬಹುದು. ಬಾಕಿ ಇದರಲ್ಲಿ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಅಷ್ಟೊಂದು ಈಸಿಯಾಗಿ ಸ್ಕ್ರಾಚಸ್ ಮತ್ತು ಡ್ಯಾಮೇಜ್ ಆಗಲ್ಲ. ಇವನ್ ಇದರಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಇದೆ. ಸೊ ನೋಡ್ಕೋಬಹುದು, ನಾನು ಟಚ್ ಮಾಡಿದೆ ಸೆಕೆಂಡ್ಸ್ ಅಲ್ಲಿ ಇದು ಅನ್ಲಾಕ್ ಆಗುತ್ತೆ. ಮತ್ತು ಇದ್ರ ಅನಿಮೇಷನ್ ಏನಿದೆ ರಿಯಲ್ಮಿ ಫೋನ್ಸ್ ಗಳಲ್ಲಿ ಮತ್ತು ವಿವೋ ಫೋನ್ಸ್ ಗಳಲ್ಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಇದರಲ್ಲಿ ಒಂದು ಮಿಸ್ಸಿಂಗ್ ಮತ್ತು ನನಗೆ ಇಷ್ಟ ಆಗ್ಲಿಲ್ಲ, ತುಂಬಾ ಕೀಳಾಗಿ ಅನ್ಸಪ್ಪ ಅಂತಂದ್ರೆ ಇದರಿಂದ ಸ್ಪೀಕರ್ 50% ವ್ಯಾಲ್ಯೂಮ್, 100% ವ್ಯಾಲ್ಯೂಮ್. ಜಾಸ್ತಿ ಏನು ಹೇಳಕ್ ಇಷ್ಟಪಡಲ್ಲ. ಸೊ ವಿಡಿಯೋ ನೋಡಿದ್ರಾಗ ನನಗೆ ತುಂಬಾ ಕಲರ್ ಡಿಸ್ಪ್ಲೇ ಇಷ್ಟ ಆಯ್ತು. ಬಟ್ ಸ್ಪೀಕರ್ ತುಂಬಾ ಅಂದ್ರೆ ತುಂಬಾ ಲೋ ಕ್ವಾಲಿಟಿ ಇದೆ. ಯಾವುದೋ 10-12 ಸಾವಿರ ರೂಪಾಯಿ ಫೋನ್ಸ್ ಅಲ್ಲಿ ನೋಡ್ತಾ ಇದೀನಿ ಫೀಲ್ ಇದೆ. ಸೊ ಅಟ್ ಲೀಸ್ಟ್ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಬೇಕಾಗಿತ್ತು. ಮೇಲೆ ಇದೆ ಏರ್ ಪೀಸ್, ಬಟ್ ಸಿಂಗಲ್ ಸ್ಪೀಕರ್ ಮಾತ್ರ ಕೆಲಸ ಮಾಡುತ್ತೆ. ಸೊ ಇಲ್ಲಿ ಎಂಟರ್ಟೈನ್ಮೆಂಟ್, ಮಜಾ, ಕಾಮಿಡಿ, ಸಾಂಗ್ಸ್ ಗಳೆಲ್ಲ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಇಲ್ಲಿ ರಿಯಲ್ ಅಪ್ಗ್ರೇಡ್ ಬೇಕಿತ್ತು. ಇನ್ನು ಯಾವಾಗ ಆಗಿರುವಂತ ಕ್ಯಾಮ್ರಾಗ ಹೋಗ್ತೀವಿ, ಲಾಸ್ಟ್ 2 ದಿವಸಗಳಿಂದ ತುಂಬಾ ಡಿಫರೆಂಟ್ ಕಂಡೀಷನ್ ಅಲ್ಲಿ ತುಂಬಾ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಇದರಲ್ಲಿ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 64 ಮೆಗಾ ಪಿಕ್ಸೆಲ್. ಯಾವ ಸೆನ್ಸರ್ ಇದೆ ಅಂತ ಗೊತ್ತಿಲ್ಲ. ಮೇ ಬಿ ಸೋನಿ ಸೆನ್ಸರ್ ಅಂತೂ ಇಲ್ಲ, ಇದು ಸ್ಯಾಮ್ಸಂಗ್ ಸೆನ್ಸರ್ ಇದ್ರೂ ಇರಬಹುದು. ಎರಡನೇದಾಗಿ 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಕೊಡ್ತಾರೆ. ಸೊ ಈ ಸ್ಕ್ರೀನ್ ಮೇಲೆ ಏನ್ ಫೋಟೋಸ್ ಗಳನ್ನ ನೋಡ್ತಾ ಇದ್ರೆ ಇದನ್ನ ನಾನು ಡೇ ಕಂಡೀಷನ್ಸ್ ಅಲ್ಲಿ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಓಕೆ, ಒಂದು ಲೆವೆಲ್ ಗೆ ಚೆನ್ನಾಗಿರುವಂತ ನ್ಯಾಚುರಲ್ ಕಲರ್ಸ್ ಗಳನ್ನ ಫಸ್ಟ್ ಪಿಕ್ಚರ್ಸ್ ಗಳಲ್ಲಿ ನೋಡ್ಕೊಳ್ತಾ ಇದೀನಿ. ಇನ್ನು ಇಂಡೋರ್ ಹೋದ್ವಿ ಅಂತಂದ್ರೆ ಇಲ್ಲಿ ಪಿಕ್ಚರ್ಸ್ ಗಳು ಸ್ವಲ್ಪ ಡಿಫ್ರೆಂಟ್ ಕ್ವಾಲಿಟಿ, ಕಲರ್ಸ್ ಬೇರೆ ತಗೊಳುತ್ತೆ. ಇನ್ ಯಾವಾಗ ನನ್ನ ಫೇಸ್ ಮತ್ತು ಕೆಲವೊಂದು ಫೇಸ್ ಪಿಕ್ಚರ್ಸ್ ಗಳನ್ನ ತೆಗೆದಾಗ ಇಲ್ಲಿರುವಂತಹ ಸ್ಕಿನ್ ಟೋನ್ ತುಂಬಾ ಬ್ರೈಟರ್ ಮತ್ತು ವೈಟ್ ಫೀಲ್ ಆಗುತ್ತೆ. HDR ಫೋಟೋಸ್ ಗಳು ತೆಗೆದಾಗ ನಾರ್ಮಲ್ ಮೋಡಲ್ ಏನೋ
ಫೋಟೋನ ತೆಗಿತಾ ಇದೀನಿ. ಬಾಕಿ ಸ್ಕಿನ್ ಮತ್ತು ಕೆಲವೊಂದು ನ್ಯಾಚುರಲ್ ಪಿಕ್ಚರ್ಸ್ ಗಳನ್ನ ಕೊಡುತ್ತೆ, ಕೆಲವೊಂದು ತುಂಬಾ ಬ್ರೈಟರ್ ಅಂತ ಅನ್ಸುತ್ತೆ. ಇಂಡೋರ್ ಕೂಡ ಅಷ್ಟೊಂದು ವಿಶೇಷ ಫೋಟೋಸ್ ಅಂತ ಏನು ಅನ್ಸಲ್ಲ. ನೈಟ್ ಅಲ್ಲಿ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಫೋಟೋಸ್ ಗಳಿದೆ, ಬಟ್ ಅಷ್ಟೊಂದು ಕ್ಲಾರಿಟಿ ಇಲ್ಲ ಮತ್ತು ನಾಯ್ಸ್ ನ ಜಾಸ್ತಿ ನೋಡ್ತಿದ್ದೇವೆ. ಇನ್ನು ಫ್ರಂಟ್ ಕ್ಯಾಮ್ರಾ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ ಡೇ ಕಂಡೀಷನ್ ಅಲ್ಲಿ ಒಳ್ಳೆ ಪಿಕ್ಚರ್ಸ್ ಗಳು ಬರುತ್ತೆ, ಬಿಸಿಲಲ್ಲ. ಮತ್ತೆ ಯಾವಾಗ ಇಂಡೋರ್ ಬರ್ತೀವಿ ಅವಾಗ ಸ್ವಲ್ಪ ನಾಯ್ಸ್ ಜಾಸ್ತಿ ಅಂತ ಅನ್ಸುತ್ತೆ, ಅಷ್ಟೊಂದು ಕ್ಲಾರಿಟಿ ಅನ್ಸಲ್ಲ ಮತ್ತು ಫೇಸ್ ಕಂಪ್ಲೀಟ್ಲಿ ವೈಟ್ ಮತ್ತು ಬ್ರೈಟರ್ ಅಂತ ಅನ್ಸುತ್ತೆ. ನೈಟ್ ಅಲ್ಲಿ ಕೂಡ ಅಷ್ಟೇ ಒಂದು ಲೆವೆಲ್ ಚೆನ್ನಾಗಿರುವಂತ ಫೋಟೋಸ್ ಗಳನ್ನ ನಾವ್ ಇದರಲ್ಲಿ ನೋಡ್ತಾ ಇದ್ವಿ. ನನ್ನ ಪ್ರಕಾರ ಕ್ಯಾಮ್ರಾದಲ್ಲಿ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗಿಬೇಕಂತ ಅಂತ ಅನ್ಸುತ್ತೆ. ಇಷ್ಟೇ ಅಲ್ಲದೆ ಇದರಲ್ಲಿ ಕೇವಲ ನೀವು ರಿಯರ್ ಕ್ಯಾಮ್ರಾದಿಂದ ಕೂಡ 1080p 30 fps ಅಲ್ಲಿ ಮಾತ್ರ ಶೂಟ್ ಮಾಡ್ಕೋಬಹುದು, 60 fps ಕೂಡ ನಿಮ್ಗೆ ಸಿಗ್ತಾ ಇಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಾ ಇದ್ರೆ ಇದು 1080p 30 fps ಶೂಟ್ ಆಗ್ತಾ ಇದೆ. ಸೊ ಈ ರೀತಿ ಆಗಿದೆ. ಸೊ ಫೋಕಸಿಂಗ್ ಕೂಡ ನೋಡ್ಕೋಬಹುದು, ಒಂದು ಲೆವೆಲ್ ಚೆನ್ನಾಗಿದೆ ಅಂತ ಹೋಗ್ಬೋದು. ಬಟ್ ನಾನು ಇಲ್ಲಿ 4K ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಅದು ಅಂಡರ್ 20,000 ಅಲ್ಲಿ. ಇಷ್ಟೇ ಅಲ್ಲದೆ ಫ್ರಂಟ್ ಕ್ಯಾಮ್ರಾ ಕೂಡ ಸೇಮ್ ಅದೇ 1080p 30 fps ಅಲ್ಲೇ ಶೂಟ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಾ ಇದ್ರ, ಎಸ್ ಇದು ಫ್ರಂಟ್ ಕ್ಯಾಮ್ರಾದಿಂದ ಶೂಟ್ ಆಗ್ತಾ ಇದೆ. ಸೊ ಜಸ್ಟ್ ನಾನು ಸ್ವಲ್ಪ ಕೈಯಲ್ಲಿ ಆಡಿಸ್ರು ಈ ರೀತಿ ಫೀಲ್ ಕೊಡ್ತಾ ಇದೆ. ಬಟ್ ಇದರಿಂದ ಸ್ಕಿನ್ ಟೋನ್ ಏನಿದೆ ನಾರ್ಮಲ್ ನನ್ನನ್ನು ತುಂಬಾ ಸ್ಮಾರ್ಟ್ ಆಗಿ ತೋರಿಸ್ತಾ ಇದೆ, ಬೆಳಗ್ ಕಾಣಿಸ್ತಾ ಇದೆ. ಒಂದ್ ಲೆವೆಲ್ಗೆ ಓಕೆ ಕ್ವಾಲಿಟಿನ ನೋಡ್ತಾ ಇದ್ವಿ. ಹತ್ರ 18-20 ಸಾವಿರ ರೂಪಾಯಿ ಕೊಡ್ತಾ ಇದ್ವಿ. ಸೊ ಕ್ಯಾಮ್ರಾದ 4K ಶೂಟಿಂಗ್ ಆದ್ರೆ ಇರಬಾರ್ದ, ಇಮೇಜ್ ಪ್ರೊಸೆಸಿಂಗ್ ಚೆನ್ನಾಗಿರಬಾರ್ದ. ಸೊ ನಾನ್ ಈ ಕ್ಯಾಮ್ರಾ ಒಂದಿಗೆ ಹ್ಯಾಪಿ ಇಲ್ಲ. ಇದು ಯಾವಾಗ ಈ ಫೋನ್ ಅಂತ ಪರ್ಫಾರ್ಮೆನ್ಸ್ ಹೋಗ್ತೀವಿ, ಇದರಲ್ಲಿ ಲೇಟೆಸ್ಟ್ ಡೈಮೆನ್ಸಿಟಿ 6020 ಇದೊಂದು ಹೊಸ ಚಿಪ್ ಸೆಟ್ ಇದೆ ಮಾರ್ಕೆಟ್ ಅಲ್ಲಿ. ಅದು ಮಿಡ್ ಹ್ಯಾಂಡ್ ಅಲ್ಲಿ ಇರುವಂತ ಒಂದು ಪ್ರೊಸೆಸರ್, ಸೇಮ್ ಇದೇ ಪ್ರೊಸೆಸರ್ ನಾವು ಆಲ್ರೆಡಿ ಈ ಇನ್ಫಿನಿಕ್ಸ್ ನೋಟ್ 30 ಇದೆ ನೋಡಿ. ಸೊ ನಿನ್ನೆ ಅಷ್ಟೇ ಟೆಸ್ಟ್ ಮಾಡಿದೀನಿ, ಈ ಫೋನ್ ಅಲ್ಲಿ ಇದೇ ಪ್ರೊಸೆಸರ್ ಇದೆ. ಬಟ್ ಇದರಲ್ಲಿ ಪರ್ಫಾರ್ಮೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಇದ್ರಲ್ಲಿ ಕೂಡ ನಾನು ಲೈವ್ BGMI ಗೇಮ್ ಪ್ಲೇ ಆಟ ಆಡಿದೀನಿ, ನೋಡ್ಕೊಂಡ್ ಬನ್ನಿ. ಅದಕ್ಕೆ ಅಸಲಿ BGMI ಟೆಸ್ಟ್ ಮಾಡಂತೆ. ಸೊ ಆಲ್ ಸೆಟ್ ಮೊದಲು ನೀರು ಇಟ್ಕೊಂಡೆ ಹೋಗೋಣ ಅಂತೆ. ಐ ಥಿಂಕ್ ಸೊ ನಿಮ್ಗೆ ಕಾಣಿಸಿರ್ಬೋದು ಇವಾಗ ಈ ಸ್ಕ್ರೀನ್ ಮೇಲೆ ಲಾಗ್ ಆಯ್ತು. ನೇಡ್ ಹಾಕಿ. ಓಹೋ, ಬಡ್ಡಿ ಮಕ್ಕಳು ನೋಡಿ ಅಲ್ಲಿ ಯಾವ ರೀತಿ ನಿಂತ್ಕೊಂಡವ್ರ. ಮಜಾ ಮಾಡೋಣ ಇಲ್ಲಿ. ಇಲ್ಲಂತೆ ಇವ್ರ ರೂಮಲ್ಲೇ ಹೊಡಿಯೋಣ. ಓ, ಶಾರ್ಟ್ ಗನ್ ಅಲ್ಲಿ ನೋಡಿದ್ರು ಕಿಲ್ ಆಗ್ತಿಲ್ಲ. ಕ್ರೇಜಿ. ಇದರಿಂದ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಬಟ್ ಮಧ್ಯದಲ್ಲಿ ಸ್ವಲ್ಪ ಲ್ಯಾಗ್ ಆಯ್ತು. ಇದನ್ನ ಕಂಡ್ರಿ ಈ ಪ್ರಾಬ್ಲಮ್ ಆಗ ಯಾಕೋ ಕಂಪೇರ್ ಮಾಡಿದಾಗ ನನಗೆ ಈ ಇನ್ಫಿನಿಕ್ಸ್ ನೋಟ್ 30 5G ಏನಿದೆ ಇದು 12,500 ರೂಪಾಯಿ ಸಿಗ್ತಾ ಇದೆ. ಇದ್ರಲ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಸಿಕ್ತು, ಬಟ್ ಇದರಲ್ಲಿ ಸ್ವಲ್ಪ ಲ್ಯಾಗ್ ನೋಡ್ಕೊಂಡೆ ನಾನು. ಇಷ್ಟಕ್ಕೆ ಸುಮ್ಮನೆ ಆಗ್ಲಿಲ್ಲ, ನಾವು ಇದರಲ್ಲಿ ಅಂತೂ ಸ್ಕೋರ್ ಚೆಕ್ ಮಾಡಿದ್ವಿ. 4 lakh ಸಮಥಿಂಗ್ ಏನೋ ನಿಮ್ಗೆ ಇಲ್ಲಿ ರ್ಯಾಂಕಿಂಗ್ ಬಂತು. ಬಟ್ ಇದು ಇನ್ಫಿನಿಕ್ಸ್ ಕಂಪೇರ್ ಮಾಡಿದಾಗ 3,60,000 ಹತ್ರ ಬಂದಿತ್ತು. ಬಟ್ ಪರ್ಫಾರ್ಮೆನ್ಸ್ ಇದ್ರಲ್ಲಿ ನನಗೆ ಇಷ್ಟ ಆಯ್ತು ಗುರು. ಇಷ್ಟೆಲ್ಲ CPU ಥ್ರಾಟಲ್ ಟೆಸ್ಟ್ ಕೂಡ ಮಾಡಿದ್ವಿ, ಅಲ್ಲಿ ಕೂಡ ಒಂದು ಅವರೇಜ್ ಪರ್ಫಾರ್ಮೆನ್ಸ್ ನ ನೋಡ್ತಿದ್ವಿ. ಆದ್ರೆ ನಾವು ಮಾರ್ಕೆಟ್ ಅಲ್ಲಿ 12 ಮತ್ತೆ 20,000 ಹತ್ರ ಫೋನ್ ಕಂಪೇರ್ ಮಾಡಿದ್ರೆ ಇದೇ ಬೆಟರ್ ಹೋಗ್ತಾ ಇದೆ. ಸೊ ಇಲ್ಲಿ ರಿಯಲ್ಮಿ ಈ ಪ್ರೈಸ್ ರೇಂಜ್ ಅಲ್ಲಿ ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಪ್ರೊಸೆಸರ್ ಈ ಪ್ರೈಸ್ ಗೆ ಇದು ಅಲ್ವೇ ಅಲ್ಲ. ಇದು ಸಾಫ್ಟ್ವೇರ್ ಹೋದ್ವಿ ಅಂತಂದ್ರೆ ಔಟ್ ಆಫ್ ದ ಬಾಕ್ಸ್ Android 13 ನೋಡ್ತಾ ಇದ್ವಿ ಮತ್ತು ರಿಯಲ್ಮಿ OS 4.0 ನೋಡ್ತಾ ಇದ್ವಿ. ಅದೇ ನಾರ್ಮಲ್ ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ನಾವು ಸೆಟ್ಟಿಂಗ್ಸ್ ಆಫ್ ಮಾಡ್ಕೋಬಹುದು. ಕೆಲವೊಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗಳಿದೆ, ಅದನ್ನ ಕೂಡ ಲೈಕ್ ಥರ್ಡ್ ಪಾರ್ಟಿ ಅಂದ್ರೆ ಅಲ್ಟರ್ನೇಟಿವ್ ಈ ಬ್ಲಾಟ್ವೇರ್ಸ್ ಇರುತ್ತೆ, ಅದನ್ನ ನೀವು ಒನ್ ಟ್ಯಾಪ್ ಅಲ್ಲಿ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು. ಅದರ್ವೈಸ್ ಅದೇ ಮತ್ತೆ 8 128GB 6 128GB ಎರಡು ಆಪ್ಷನ್ ಕೊಡ್ತಾ ಇದ್ದಾರೆ. 3 ವರ್ಷಗಳ ಸೆಕ್ಯೂರಿಟಿ ಮತ್ತು 2 ವರ್ಷಗಳ ಆಂಡ್ರಾಯ್ಡ್ ಅಪ್ಡೇಟ್ ಅಂದ್ರೆ ಆಂಡ್ರಾಯ್ಡ್ 15 ತನಕ ನಿಮಗೆ ನಾರ್ಜೋ 6 ನಲ್ಲಿ ಅಪ್ಡೇಟ್ ಸಿಗುತ್ತೆ. ಇದು ಕೊನೆಯದಾಗಿ ಈ ಫೋನ್ ಅಂತ ಬ್ಯಾಟರಿ ಓದು ಅಂತಂದ್ರೆ 5000 mAh ಬ್ಯಾಟರಿ ಒಂದಿಗೆ 33 ವ್ಯಾಟ್ ನ ಪವರ್ ಅಡಾಪ್ಟರ್ ಬಾಕ್ಸ್ ಒಳಗಡೆ ಇದೆ. ಎಸ್, ನಾನು ಈ ಫೋನ್ ನ ರೆಗ್ಯುಲರ್ ಆಗಿ 1-2 ದಿವಸಗಳಿಂದ ಯೂಸ್ ಮಾಡಿದೆ. ಸೊ ಇದರಿಂದ ಬ್ಯಾಟರಿ ಎಕ್ಸ್ಪೀರಿಯನ್ಸ್ ಮತ್ತು ಆಪ್ಟಿಮೈಸೇಷನ್ ಏನಿದೆ ಇದು ಇಷ್ಟ ಆಯ್ತು. ಹೊಸ ಚಿಪ್ಸೆಟ್ ಒಂದಿಗೆ ಇದೊಂಥರ ಒಳ್ಳೆ ಕಾಂಬಿನೇಷನ್ ಅಂತ ನನಗೆ ಅನಿಸ್ತು. ಸೊ ನಾರ್ಮಲ್ ಆಗಿ 5000 mAh ಬ್ಯಾಟರಿ ಒಂದಿಗೆ ಅದು ರಿಯಲ್ಮಿ ಫೋನ್ಸ್ ಗಳಲ್ಲಿ 5000 ಅಂತಂದ್ರೆ ನಾನು 1 ಡೇ ಫುಲ್ಲಿ ಹೆವಿ ಆಗಿ ಯೂಸ್ ಮಾಡಿದೆ ಅಂದ್ರೆ ಬ್ಯಾಟರಿ ಬ್ಯಾಕಪ್ ಸಿಗುತ್ತೆ. ಬಟ್ ಪುನಃ ನೀವು 1 ಡೇ ನಲ್ಲಿ ಹೆವಿ ಆಗಿ ಯೂಸ್ ಮಾಡಿದ್ರಿ ಅಂತಂದ್ರೆ ಚಾರ್ಜ್ ಹಾಕ್ಲೇಬೇಕು. ಅದರ್ವೈಸ್ ರೆಗ್ಯುಲರ್ ಯೂಸ್ ಮಾಡ್ತಿದ್ರೆ ಅಂದ್ರೆ 1.5 ಡೇ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನು ಚಾರ್ಜಿಂಗ್ ಟೈಮ್ ಹೋದ್ವಿ ಅಂತಂದ್ರೆ 1-1.5 ಗಂಟೆನಲ್ಲಿ ಇದು 10 to 100% ಆರಾಮಾಗಿ ಫಾಸ್ಟ್ ಚಾರ್ಜ್ ಆಗುತ್ತೆ. ಸೊ ಈ ಪ್ರೈಸ್ ಅಲ್ಲಿ 33 ವ್ಯಾಟ್ ಓಕೆ, ಇದನ್ನ ಅಕ್ಸೆಪ್ಟ್ ಮಾಡೋಣ. ಹಾಗಾದ್ರೆ ಕೊನೆಯದಾಗಿ ಈ ರಿಯಲ್ಮಿ ನಾರ್ಜೋ 60 ಫೋನ್ ನಾವು ಪರ್ಚೇಸ್ ಮಾಡಬಹುದು ಅಂತ ನೀವು ಕೇಳ್ತಿದ್ದೀರಾ ಅಂತಂದ್ರೆ ಎಸ್, ಇದು ನಿಮಗೆ 6 128GB 17,500-18,000 ರೂಪಾಯಿ ಲಾಂಚ್ ಆಗಿದೆ. ನನ್ನ ಪ್ರಕಾರ ನಾನು ಈ ಫೋನ್ ಫುಲ್ ಸ್ಯಾಟಿಸ್ಫೈಡ್ ಇಲ್ಲ. ನನಗೆ ಇದೊಂದು ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಅಂತ ಅನಿಸ್ಲಿಲ್ಲ. ಬಟ್ ರಿಯಲ್ಮಿ ಯೂಸರ್ಸ್ಗೆ ರಿಯಲ್ಮಿ ಬೇಕನ್ನೋರು ಈ ಬಜೆಟ್ ಅಲ್ಲಿ ನೋಡ್ಕೋಬಹುದು. ಬೇಡ ಅಂತಂದ್ರೆ ಇವ್ರದೇ ನಾರ್ಜೋ 60 ಪ್ರೋ ತಗೊಳ್ಳಿ, ಹತ್ರ 25-20,000 ಹತ್ರ ತುಂಬಾ ಫೋನ್ಸ್ ಗಳು ಸಿಗುತ್ತೆ. ಇದನ್ನ ಬಿಟ್ಟರೆ ನಿಮಗೆ ರೆಡ್ಮಿ ನೋಟ್ 12 ಸೀರೀಸ್ ಕೂಡ ಸಿಗ್ತಾ ಇದೆ. ಇದನ್ನ ಬಿಟ್ಟರೆ ರಿಯಲ್ಮಿ 11 ಸೀರೀಸ್ ಕೂಡ ಇದೆ. ಸೊ ಅದ್ರಲ್ಲಿ ಕೂಡ ಬೆಸ್ಟ್ ಆಪ್ಷನ್ಸ್ ಗಳಿದೆ. ಸ್ವಲ್ಪ ಬಜೆಟ್ ಜಾಸ್ತಿ ಮಾಡ್ಕೊಂಡು ಬೇರೆ ಫೋನ್ ತಗೊಂಡ್ರೆ ಬೆಟರ್ ಅಂತ ಅನ್ಕೋತೀನಿ. ಬಾಕಿ ನಿಮ್ಗೆ ಏನ್ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ನಮ್ಮ ಪ್ರಾಮಾಣಿಕ ಅನಿಸಿಕೆಗಳನ್ನ ಪ್ರೀತಿಯಿಂದ ನೀವು ಕನ್ನಡದಲ್ಲೇ ಕಮೆಂಟ್ ಮಾಡಿದ್ರೆ ನಾವು ಒಳಗಡೆಯಿಂದ ನಿಮ್ಗೂ ಕೂಡ ರಿಪ್ಲೈ ಮಾಡಿದ್ವಿ. ನಮಸ್ಕಾರ.